ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಾಗಮಂಗಲ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನನ್ನ ಫ್ರೆಂಡು ಅಂದ್ರೆ ನನ್ನ ಚೈಲ್ಡ್ಹುಡ್ ಫ್ರೆಂಡು ಪ್ರೀತಿ ಅಂತ, ಅವಳದು ಸೀಮಂತ ಶಾಸ್ತ್ರ ಇದೆ. ಹಾಗಾಗಿ ನಾನು ಮತ್ತೆ ನನ್ನ ಹಸ್ಬೆಂಡು ನನ್ನ ಮಗಳು 3 ಜನನು ಆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಹೇಳ್ಬೇಕಂದ್ರೆ ನಾಗಮಂಗಲ ಆಕ್ಚುಲಿ ನಮಗೆ ಗೊತ್ತಿಲ್ಲ, ಹಂಗೂ ಲೊಕೇಶನ್ ನೋಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಈ ಕಡೆ ಎಲ್ಲ ತುಂಬಾನೇ ನೋಡ್ಬೇಕಾಗಿರುವಂತ ಪ್ಲೇಸ್ ಗಳಿದೆ. ಹಾಗಾಗಿ ಹೇಗಿದ್ರು ನಮ್ಮ ಹಸ್ಬೆಂಡ್ಗೂ ಕೂಡ ಈಗ ಸ್ಕೂಲ್ ರಜಾ ಇರೋದ್ರಿಂದ ಆ ಪ್ಲೇಸ್ ಗಳನ್ನ ನೋಡ್ದಾಗ ಆಗತ್ತೆ ಅಂತ ಹೇಳಿ ಸ್ವಲ್ಪ ಮಾರ್ನಿಂಗ್ ಬೇಗನೆ ಹೊರಟ್ವಿ. ಹಾಗೆ ಆನ್ ದಿ ವೇ ಹೋಗ್ತಾ ಹಂಗೆ ಬೆಟ್ಟನ ಹತ್ತೋಣ ಅಂತ ಅನ್ಕೊಂಡ್ವಿ, ಬಟ್ ಆಗ್ಲಿಲ್ಲ. ಯಾಕಂದ್ರೆ ತುಂಬಾ ಬಿಸಿಲಿತ್ತು. ಪಾಪು ಬೇರೆ ಚಿಕ್ಕವಳಿರೋದ್ರಿಂದ ಅಷ್ಟೆಲ್ಲ ಮೇಲೆ ಹೋಗಕ್ ಆಗಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಕೆಳಗಡೆನೆ ದೇವ್ರ ಕೈ ಮುಕ್ಕೊಂಡು ಸರಿ ಅಂತ ಹೇಳಿ. ಹಾಗೂ ಇನ್ನೊಂದೇನಪ್ಪಾ ಅಂದ್ರೆ ನಮ್ಗೆ ಅಡ್ರೆಸ್ ಗೊತ್ತಿಲ್ಲದೆ ಇರೋ ಕಾರಣ ಸ್ವಲ್ಪ ಲೇಟ್ ಕೂಡ ಆಯ್ತು. ಬಿಕಾಸ್ ಯಾಕೆಂದ್ರೆ ನಾವು ಸ್ವಲ್ಪ ದಾರಿ ಕೂಡ ತಪ್ಪಿದ್ದು ಉಂಟು. ಹಂಗಾಗಿ ಅಲ್ಲಿ ಬೇಗ ರೀಚ್ ಆಗಕ್ ಆಗ್ಲಿಲ್ಲ ನಾವು ಅನ್ಕೊಂಡಾಗೆ. ಆಮೇಲೆ ಇನ್ನೊಂದು ಸಾಯಿಬಾಬಾ ಟೆಂಪಲ್ ಇತ್ತು. ಸಾಯಿಬಾಬಾ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಅಟ್ಲೀಸ್ಟ್ ಶಿವಗಂಗೆ ಬೆಟ್ಟ ಹತ್ತಕ್ಕಾಗಿಲ್ಲ, ಸಾಯಿಬಾಬಾನಾದ್ರೂ ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿ ಹೋದ್ರೆ ಆ ಟೆಂಪಲ್ ಕೂಡ ಕ್ಲೋಸ್ ಆಗಿತ್ತು. ಬಟ್ ಟೆಂಪಲ್ ಕ್ಲೋಸ್ ಆಗಿದ್ರು ಕೂಡ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಸರಿ ಆಯ್ತು, ಒನ್ಸ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಹೋದ್ವಿ ದೇವಸ್ಥಾನಕ್ಕೆ. ಅಲ್ಲಿ ಪಕ್ಕದಲ್ಲಿ ತೋಟ ಎಲ್ಲ ತುಂಬಾ ಚೆನ್ನಾಗಿತ್ತು, ಮಾವಿನಕಾಯಿ ತೋಟ. ಸರಿ ಅಂತ ಹೇಳಿ ಒಂದೆರಡು ಕಿತ್ಕೊಂಡ್ವಿ, ಹಂಗೂನು ಅವ್ರು ಗೊತ್ತಿಲ್ದಂಗೆ. ಅಲ್ಲಿ ಆಕ್ಚುಲಿ ದೇವಸ್ಥಾನ ಬಂದು ತುಂಬಾ ಲೇಟ್ ಆಗಂತೆ ಓಪನ್ ಆಗೋದು. ಅದು ಬಂದು ಗೌರ್ಮೆಂಟೇ, ಬಟ್ ಅಂದ್ರೂ ಕೂಡ ಅಂದ್ರೆ ಡೈಲಿ ಪೂಜೆ ಏನ್ ನಡೆಯೋದಿಲ್ಲ, ಗುರುವಾರ ಮಾತ್ರನೇ ನಡೆಯೋದು ಅಂತ ಹೇಳಿದ್ರು. ಬಟ್ ನಾವು ಸಂಡೇ ಹೋಗಿದ್ರಿಂದ ಅವತ್ತು ಕ್ಲೋಸ್ ಆಗಿತ್ತು. ಆ ದೇವಸ್ಥಾನ ಮೇಲ್ಗಡೆ ಪಕ್ಕದಲ್ಲಿನೇ ಪೂಜಾರಿ ಅವ್ರ ಮನೆ ಇರೋದು. ಅವ್ರನ್ನ ಕೇಳಿದ್ವಿ, ದೇವಸ್ಥಾನ ಎಲ್ಲ ನೋಡ್ಬೋದು ನೋಡಿ, ಬಟ್ ಪೂಜೆ ಎಲ್ಲ ಏನು ಮಾಡಲ್ಲ, ಕ್ಲೋಸ್ ಆಗಿರುತ್ತೆ. ಅದು ಆಕ್ಚುಲಿ ಈವ್ನಿಂಗ್ ಟೈಮ್ ಅಷ್ಟೇ ಓಪನ್ ಮಾಡೋದು ಅಂತ ಹೇಳಿದ್ರು. ಸರಿ ಇರ್ಲಿ ಬಿಡು ಪಾಪ, ನಮ್ಮಿಂದ ಅವ್ರಿಗೆ ಯಾಕೆ ತೊಂದ್ರೆ ಅಂತ ಹೇಳಿ ನಾವು ಹಾಗೆ ಈಚೆಯಿಂದಾನೇ ನೋಡ್ಕೊಂಡು ಕೆಲವೊಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳಿತ್ತು, ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಮುಂದಕ್ಕೆ ಮೂವ್ ಆದ್ವಿ. ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ನಮ್ಮ ಮನೆ ದೇವರು. ಈ ದೇವಸ್ಥಾನ ಪಕ್ಕದಲ್ಲಿನೇ ಮತ್ತೆ ಇನ್ನೂ ಒಂದು ಚಿಕ್ಕ ದೇವಸ್ಥಾನ ಇತ್ತು, ಅದು ಬಂದು ಗರುಡ ಸ್ವಾಮಿ ದೇವಸ್ಥಾನ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಈ ದೇವಸ್ಥಾನ ಸುತ್ತಲೂ ಇದೇ ತರ ಚಿಕ್ಕ ಚಿಕ್ಕ ಪುಟ್ ಪುಟ್ ಗುಡಿ ಕಟ್ಬಿಟ್ಟು ಅದ್ರೊಳಗಡೆ ಒಂದೊಂದೇ ದೇವ್ರಿತ್ತು. ಇದು ನೋಡಿ, ಇದು ಗರುಡ ಸ್ವಾಮಿ ದೇವಸ್ಥಾನ, ತುಂಬಾ ಚೆನ್ನಾಗಿತ್ತು. ಅಂಡ್ ಈ ಮಲ್ಗೆ ಹೂವಿನ ಗಿಡ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ. ಇದು ಬಂದು ನನ್ನ ಫೇವ್ರೇಟು ಗಣೇಶ. ಆಕ್ಚುಲಿ ಎಲ್ಲ ದೇವಸ್ಥಾನದಲ್ಲೂ ಫಸ್ಟ್ ಗಣೇಶ ಗುಡಿ ಇರುತ್ತೆ, ಬಟ್ ಇಲ್ಲಿ 3rd ಪ್ಲೇಸ್ ಅಲ್ಲಿ ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು ವಿಗ್ರಹ. ಇದನ್ನು ಕೂಡ ಹಂಗೆ ವಿಡಿಯೋ ಮಾಡ್ಕೊಂಡು ಜೊತೆಗೆ ನಂದು ಒಂದು ವಿಡಿಯೋ ಮಾಡ್ಕೊಂಡು ಸರಿ ಅಂತ ಹೇಳಿ ಅಲ್ಲಿಂದ ಒಂದೆರಡು ಫೋಟೋ ತಗೊಂಡು ಹೋದ್ವಿ. ಬಟ್ ನನ್ನ ಮಗಳಂತೂ ಆ ದೇವಸ್ಥಾನ ಬಿಟ್ಟು ಬರೋಕ್ ರೆಡಿನೇ ಇಲ್ಲ, ಅಲ್ಲೇ ಇರ್ಬೇಕು ಅಂತ ಹಠ ಮಾಡ್ತಾ ಇದ್ಲು. ಅವಳಿಗೋಸ್ಕರನೇ 2 ಮಾವಿನಕಾಯಿ ಕಿತ್ಕೊಂಡು ಆಟ ಆಡಿಸ್ಕೊಂಡು ಹೊಟ್ವಿ ಅಲ್ಲಿಂದ. ಇಲ್ಲಿಂದ ಹೋಗೋ ಅಷ್ಟರಲ್ಲಿನೇ 11 ಗಂಟೆ ಆಗ್ಬಿಟ್ಟಿತ್ತು. ಬಿಕಾಸ್ ಯಾಕೆಂದ್ರೆ ನಮ್ಗೆ ಅಡ್ರೆಸ್ ಬೇರೆ ಗೊತ್ತಾಗ್ಲಿಲ್ಲ. ನಾಗಮಂಗ್ಲಕ್ಕೆ ಹೋದ್ವಿ. ಅಲ್ಲಿಂದ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ಗೆ ಕಾಲ್ ಮಾಡಿದೆ. ಪಾಪ ಅವ್ರು ಬಂದಿದ್ರು ಅಲ್ಗೇನೆ, ಅವರೇ ಬಂದು ಅಲ್ಲಿಂದ ಕರ್ಕೊಂಡು ಹೋದ್ರು. ಇನ್ನೊಂದು ತುಂಬಾ ರಶ್ ಇತ್ತು ರೋಡ್ಗಳೆಲ್ಲ, ಯಾಕೆಂದ್ರೆ ಅದೇ ಊರ್ ಪಕ್ಕದಲ್ಲಿನೇ, ಅಂದ್ರೆ ನನ್ನ ಫ್ರೆಂಡ್ ಊರ್ ಪಕ್ಕದಲ್ಲಿನೇ ಇನ್ನೊಂದು ಊರಿದೆ, ಆ ಊರ್ದು ಜಾತ್ರೆ ನಡೀತಾ ಇತ್ತು. ಹಾಗಾಗಿ ಸ್ವಲ್ಪ ಕಷ್ಟ ಆಯ್ತು. ಅಂದ್ರೆ ಆ ರೋಡ್ ಬೇರೆ ಕ್ಲೋಸ್ ಆಗಿರೋದ್ರಿಂದ ಒಳಗಡೆಯಿಂದ ಹೋಗ್ಬೇಕಾಗಿತ್ತು. ಅದು ಅಡ್ರೆಸ್ ಗೊತ್ತಾಗದೆ ಸ್ವಲ್ಪ ಇಲ್ಲಿ ಲೇಟ್ ಆಯ್ತು. ಫೈನಲಿ ಹಾಗೋ ಈಗೋ ಹೋಟೆಲ್ ಕಾಲ್ ಮಾಡ್ಕೊಂಡು ಅಡ್ರೆಸ್ ಕೇಳ್ಕೊಂಡು ಅವ್ರನ್ನ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಬೇರೆ, ಇಲ್ಲಿ ಲೊಕೇಶನ್ ಆನ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅವ್ರನ್ನ ಕೇಳ್ಕೊಂಡು ಹೊರಟ್ವಿ. ಇನ್ನೂ ಫಂಕ್ಷನ್ ಏನು ಸ್ಟಾರ್ಟ್ ಆಗಿರಲಿಲ್ಲ. ಆ್ಯಕ್ಚುಲಿ ಎಲ್ರಿಗಿಂತ ನಾವೇ ಫಸ್ಟ್ ಹೋಗಿದ್ದು. ನಾನು ಹೋಗಿ 1 ಅವರ್ಗೇನೋ ನನ್ನ ಫ್ರೆಂಡ್ನ ಕೂರಿಸೋ ಶಾಸ್ತ್ರ ಮಾಡಿದ್ದು. ರೆಡಿ ಆಗ್ತಾ ಇದ್ಲು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಅವಳು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯ್ತು. ಸರಿ ಅಂತ ನಾವು ಕೂಡ ಹೋಗಿ ಕುತ್ಕೊಂಡ್ವಿ. ಅವ್ರ ಮನೆ ಅಕ್ಕ ಬಾವ ಅವರೆಲ್ಲ ಶಾಸ್ತ್ರ ಮಾಡ್ತಾ ಇದ್ರು. ನಾನು ಯಾವ ಥರ ಮಾಡೋದು ಅಂತ ಎಲ್ಲ ನೋಡ್ಕೊಂಡೆ. ಇದಾದ್ಮೇಲೆ ನಾನು ಕೂಡ ಹೋಗಿ ಶಾಸ್ತ್ರ ಮಾಡಿದೆ. ತುಂಬ ಖುಷಿ ಕೂಡ ಆಯಿತು. ಹೆಣ್ಮಕ್ಳಿಗೆ ತಾಯ್ತನ ಅನ್ನೋದು ಏನೋ ಒಂಥರ ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಅವಳು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು ಪಾಪು ಬೇಕು ಅಂತ. ದೇವ್ರ ದಯೆಯಿಂದ ಅದು ಕೂಡ ಆಯಿತು. ಹೆಣ್ಣಾದ್ರೂ ಆಗಲಿ ಗಂಡಾದ್ರೂ ಆಗಲಿ, ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿದ್ರೆ ಸಾಕು.
ಬಟ್ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಅವಳದು ಮೆಟರ್ನಿಟಿ ಫೋಟೋಶೂಟ್ ಮಾಡಿಸಿದ್ರು. ಅದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಫೋಟೋಸ್ ಅಷ್ಟೇ ಇಲ್ಲ, ವೀಡಿಯೋಸ್ ಮಾಡಿಸಿದ್ರು. ಆ ವಿಡಿಯೋ ನಾನು ನೋಡ್ತಾ ಇದ್ದಂಗೆ ತುಂಬ ಇಷ್ಟ ಆಯಿತು. ಸೊ ಆ ವಿಡಿಯೋನ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಅದರಲ್ಲೂ ಸ್ಯಾರಿ ಇದು ವಿಡಿಯೋ ಅಂತೂ ತುಂಬ ಇಷ್ಟ ಆಯಿತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಅವ್ರ ಹಸ್ಬೆಂಡ್ ಫೋಟೋಗ್ರಾಫರೇ, ಬಟ್ ತುಂಬ ಚೆನ್ನಾಗಿ ಮಾಡಿದರು. ಇವರು ಅವ್ರ ಹಸ್ಬೆಂಡು. ತುಂಬ ಚೆನ್ನಾಗಿತ್ತು. ಜೋಡಿ ಕೂಡ ತುಂಬ ಕ್ಯೂಟಾಗಿದೆ. ನಿಮಗೂ ಯಾರಿಗಾದ್ರೂ ಬೇಕು ಈ ಥರ ಫೋಟೋಶೂಟ್ ಅಂದರೆ ಅಲ್ಲೇ ನಾಗಮಂಗಲ ನಿಯರೆಸ್ಟು, ಈ ಕುಣಿಗಲ್ಲು ಆ ಸೈಡ್ ಇರೋರು ಯಾರಾದರೂ ಬೇಕಾದರೆ ಅವ್ರಿಗೆ DM ಮಾಡಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಮತ್ತು ಕಡಿಮೆ ಬಜೆಟಲ್ಲೂ ಕೂಡ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಏನಾದರೂ ಗುಡ್ ನ್ಯೂಸ್ ಬಂತು ಅಂದರೆ 100% ನಾನು ಅದೇ ಥರನೇ ಅವ್ರ ಹತ್ರನೇ ಫೋಟೋಶೂಟ್ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದು. ಸೊ ಬೇಕಂದರೆ ನಾನು ನಂಬರ್ ಕೊಡ್ತೀನಿ ಅವ್ರದ್ದು. ಸೊ ನೀವು ಕೂಡ ಅಲ್ಲೇ ನಿಯರೆಸ್ಟ್ ಯಾರೆಲ್ಲ ಇರ್ತೀರೋ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಮ ಬಜೆಟ್ಗೆ ಪಾಪ ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಮಾತ್ರ, ನಂಗೆ ತುಂಬ ಇಷ್ಟ ಆಯಿತು. ತೋರಿಸ್ತೀನಿ ನೋಡಿ, ಲಾಸ್ಟಲ್ಲಿ ವಿಡಿಯೋ ಆ್ಯಡ್ ಮಾಡಿರ್ತೀನಿ ನೋಡಿ, ತುಂಬ ಚೆನ್ನಾಗಿತ್ತು. ಇನ್ನೊಂದೇನಪ್ಪ ಅಂದರೆ ನಾವೀಗ ಸೀಮಂತ ಅಂದರೆ ಆಲ್ಮೋಸ್ಟ್ ಗ್ರೀನ್ ಕಲರ್ ಸ್ಯಾರಿನೇ ಹಾಕೊಳ್ಳೋದು. ಬಟ್ ಅವಳು ಹಾಕೊಂಡಿದ್ದ ಸ್ಯಾರಿ ಸಿಲ್ವರ್ ಕಲರಲ್ಲಿ ಇತ್ತು, ಬಟ್ ಅದು ಗ್ರೀನೇನೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಅವಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ನೋಡಿ, ಲಾಸ್ಟಲ್ಲಿ ಫೋಟೋ ಕೂಡ ಆ್ಯಡ್ ಮಾಡ್ತೀನಿ. ಸೊ ವಿಡಿಯೋ ಸ್ವಲ್ಪ ಬ್ಲರ್ ಆಗಿರ್ಬೋದು, ಮೋಸ್ಟ್ಲಿ ಕ್ಲಾರಿಟಿ ಇಲ್ಲ ಅನ್ಸುತ್ತೆ, ತುಂಬ ಬಿಸಿಲಿತ್ತು ಹಾಗಾಗಿ ಸೊ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಆ್ಯಕ್ಚುಲಿ ಅವಳು ಇರೋದೇ ಕ್ಯೂಟಾಗಿ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮೇಕಪ್ಪಲ್ಲಿ. ಇನ್ನೂ ನಾನು ಆ್ಯಕ್ಚುಲಿ ಈ ಥರ ಶಾಸ್ತ್ರ ಮಾಡ್ತಾ ಇರೋದು ಫಸ್ಟ್ ಟೈಮು. ನನಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಅವ್ರ ಅತ್ತೆ ಅಲ್ಲೇ ಕೂತಿದ್ರು, ಅವ್ರನ್ನ ಕೇಳಿಬಿಟ್ಟು ಹೇಗೆ ಮಾಡೋದು ಅಂತ ಹೇಳಿಸ್ಕೊಂಡು ಮಾಡಿದೆ. ಸೊ ತುಂಬ ಖುಷಿ ಕೂಡ ಆಯಿತು, ಬಿಕಾಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಾನು ಯಾವುದೇ ಥರ ಈ ಥರ ಫಂಕ್ಷನ್ಗಳಿಗೆ ಹೋಗಿರಲಿಲ್ಲ, ಯಾಕೆಂದರೆ ಸೊ ನನಗೂ ಚಿಕ್ಕ ಮಗಳು ಇದ್ಲು, ಚಿಕ್ಕದ ಪಾಪು ಇದ್ದಿದ್ದು. ಹಾಗಾಗಿ ಮದುವೆ ಅಂದಾಗಿಂದ ಇಲ್ಲಿವರೆಗೂ ಈ ಥರ ಫಂಕ್ಷನ್ ಎಲ್ಲ ಯಾವುದೂ ಅಟೆಂಡ್ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಅಂತ ಕೂಡ ಹೇಳ್ಬೋದು. ತುಂಬ ಖುಷಿನೂ ಆಯಿತು. ಅದರಲ್ಲೂ ಎಕ್ಸ್ಪೆಷಲಿ ನನ್ನ ಫ್ರೆಂಡಿಗೆ ಈ ಥರ ಶಾಸ್ತ್ರ ಮಾಡ್ತಿರೋ ತುಂಬ ಇಷ್ಟ ಆಯಿತು. ಸೊ ಇದು ಮಾಡಿಬಿಟ್ಟು ನಮಗೆ ಲೇಟ್ ಆಯಿತು ಅಂತೇಳಿ ಸೊ ನಾವು ಡೈರೆಕ್ಟ್ ಊಟಕ್ಕಂತ ಹೊರಟ್ವಿ. ಇದಾದಮೇಲೆ ಅವ್ಳಿಗೆ ಹೇಳ್ಬಿಟ್ಟು ಸೊ ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಫೇವ್ರೇಟು ಮಶ್ರೂಮ್ ಬಿರಿಯಾನಿ ಬೇರೆ ಮಾಡಿದರು. ಸೊ ಚೆನ್ನಾಗಿ ತಿಂದ್ಕೊಂಡು ಅಲ್ಲಿಂದ ಅದೇ ಆ ವಿಡಿಯೋ ಅಂತ ಹೇಳಿದ್ಮೇಲೆ ಆ ವಿಡಿಯೋಸು ಪ್ಲೇ ಆಗ್ತಾಯಿತ್ತು. ಅದನ್ನು ನೋಡ್ಕೊಂಡು ವಿಡಿಯೋ ಮಾಡಿಕೊಂಡು ಸರಿ ಅಂತ ನಾವು ಹೊರಟ್ವಿ. ಅವಳಿಗೆ ಹೇಳ್ಬಿಟ್ಟು ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಆ ವಿಡಿಯೋನ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು, ಊಟ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ ಅವರು ಭಗವದ್ಗೀತೆ ಇಟ್ಕೊಂಡಿರೋದಂತೂ ವಿಡಿಯೋ ನನಗೆ ತುಂಬ ಅಂದರೆ ತುಂಬಾ ಲೈಕ್ ಆಗೋಯ್ತು. ಅವಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಬಟ್ ಇನ್ನೊಂದು ಏನಪ್ಪ ಬೇಜಾರಾಯಿತು ಅಂದರೆ ತುಂಬ ಬಿಸಿಲಿತ್ತು, ನನ್ನ ಮಗು ಬೇರೆ ಕಿರಿಕಿರಿ ಮಾಡ್ತಾ ಇತ್ತು ಸ್ವಲ್ಪ, ಹಾಗಾಗಿ ಸ್ವಲ್ಪ ಇರಿಟೇಟ್ ಆಯಿತು. ಅದು ಬಿಟ್ಟರೆ ಮಾತ್ರ ಫಂಕ್ಷನ್ ತುಂಬಾ ಇಷ್ಟ ಆಯಿತು. ನಾವು ಅಷ್ಟು ದೂರ ಹೋಗಿದ್ದೀವಿ ಅನ್ನೋದು ಕೂಡ ನಂಗೆ ಮರ್ತೋಯ್ತು. ತುಂಬ ಚೆನ್ನಾಗಿತ್ತು. ಸೊ ಸರಿ ಅಂತ ಹೇಳಿ ಫಂಕ್ಷನ್ನು ಮುಗಿಸ್ಕೊಂಡು, ಇನ್ನೂ ಮುಗ್ದಿರ್ಲಿಲ್ಲ ಪಾಪ, ಆವಾಗಲೇ ಸ್ಟಾರ್ಟ್ ಆಗಿದ್ದು. ನಾನೇ ಫಸ್ಟು ಅಂದರೆ ನಾನು ಥರ್ಡ್ ಏನೋ ಆ ಶಾಸ್ತ್ರ ಮಾಡಿದ್ದು. ನಮಗೆ ಲೇಟ್ ಆಯಿತು ಅಂತೇಳಿ, ಬಿಕಾಸ್ ಯಾಕೆಂದರೆ ಇನ್ನು ಸಂಜೆ ಕತ್ಲು ಟೈಮಲ್ಲಿ ಮಗುನ ಕರ್ಕೊಂಡು ಹೋಗೋದು ಚೆನ್ನಾಗಿರಲ್ಲ ಅಂತೇಳಿ ಬೇಗನೆ ಫಂಕ್ಷನ್ ಮುಗಿಸ್ಕೊಂಡು ನಾವು ಹೊರಟ್ಬಿಟ್ವಿ. ಸೊ ನೋಡಿ, ಈ ವಿಡಿಯೋಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ, ಬೇಕು ನಿಮ್ಗೆ ಇಷ್ಟ ಆಯಿತು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಕಡಿಮೆ ರೇಟಲ್ಲಿ ಮಾಡಿಕೊಡ್ತಾರೆ. ಸೊ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.